ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ನಾನು ಮತ್ತು ನಮ್ಮವ್ರು ತುಂಬ ಚೆನ್ನಾಗಿದ್ದೇವೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಮಾತಾಡೋಕ್ಕಿಂತ ಮುಂಚೆ ಸೊ ಬಿಗ್ ಬಾಸಲ್ಲೇ ದೆವ್ವ ಬಂದಿದೆ. ಸೊ ಕೆಲವರು ಓವರಾಗಿ ಡ್ರಾಮಾ ಮಾಡಿದರು, ಕೆಲವರು ನಿಜವಾಗಿಯೂ ಹೆದರಿದ್ರು. ಸೊ ಚೆನ್ನಾಗಿತ್ತು. ಇಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತಾ ಅವರು ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ, ಚೈತ್ರ ಕುಂದಾಪುರ ಅವರು ಇಷ್ಟೊಂದು ಚೇಂಜ್ ಆಗಿರೋದು ನಂಬಕ್ಕಾಗಲ್ಲ ಅಂತ. ಸೊ ಅಲ್ಲಿ ಹೇಳಿದ್ದಕ್ಕೂ ಇಲ್ಲಿ ಚೈತ್ರ ಕುಂದಾಪುರ ಅವರ ಮೇಲೆ ಕಾಲ್ ಮೇಲೆ ಒಂದು ರಾಗಿ ಬೀಳೋಕ್ಕೂ ಸರಿ ಆಯಿತು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಅದಂತೂ ಸತ್ಯ. ನಿಜವಾಗ್ಲೂ ಅದೊಂದು ಅಂದರೆ ಎಲ್ಲ ಬಿಗ್ ಬಾಸಲ್ಲೂ ಅಷ್ಟೇ ಒಂದೇ ರೀತಿ ಇರಲ್ಲ. ಅವರ ಮೇಲೆ ಒಪಿನಿಯನ್ ನಮಗೆ ತುಂಬ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಂದರೆ ನನಗೆ ಅಷ್ಟು ಒಂದು ಕೆಲವರು ಹೆದರಲಿಲ್ಲ, ಕೆಲವರು ತುಂಬ ಓವರಾಗಿ ಹೆದರಿದ್ರು ಅಂತ ಅನಿಸ್ತಾ ಇದೆ. ಸೊ ಅವರು ಹೆದರಿದ್ದು ನೋಡಿದ್ದು ನನಗೆ ತುಂಬ ಅಂದರೆ ಅದು ಅಷ್ಟು ಕ್ಲಿಯರಾಗಿ ಕಾಣ್ತಾ ಇತ್ತು, ಅವರು ತುಂಬ ನಾಟಕ ಮಾಡ್ತಾ ಇದ್ದಾರೆ ಅಂತ. ಬಿಗ್ ಬಾಸಿಂದ ಕಳೆದ ಒಂದು 2 ವಾರ ವೀಕೆಂಡಲ್ಲಿ ಮಂಜು ಅವರಿಗೆ ಅಷ್ಟೊಂದು ಫೀಡ್ಬ್ಯಾಕ್, ಅಷ್ಟೊಂದು ಫೀಡ್ ಮಾಡೋದು ಅಗತ್ಯ ಇತ್ತಾ ನನ್ನ ಪ್ರಕಾರ? ಯಾಕಂದರೆ ಮಂಜು ಅವ್ರಿಗಿಂತ ಚೆನ್ನಾಗಿ ಆಡೋರು ತುಂಬ ಜನ ಇದ್ದಾರೆ. ಮಂಜು ಅವರನ್ನು ಎದ್ದೇಳಿ ಮಂಜು ಎದ್ದೇಳಿ ಮಂಜು ಅಂತ ಅಷ್ಟು ವೇಕಪ್ ಮಾಡೋದು ಅಗತ್ಯ ಇದೆ. ಯಾಕಂದರೆ ಮಂಜು ಅವರು ಹೇಳ್ತಾರೆ, ಅಷ್ಟೊಂದು ವೀಕ್ ಆಗಿದ್ದವರು ಅಥವಾ ಅಷ್ಟೊಂದು ಅಂದರೆ ವೀಕ್ ಮೈಂಡೆಡ್ ಅವರು ಯಾಕೆ ಬಿಗ್ ಬಾಸ್ ಬರ್ತಾರೆ ಅಂತ ಹೇಳ್ತಾರೆ. ಸೊ ಇದೇ ಮಂಜು ಅವರಿಗೆ ಬಿಗ್ ಬಾಸ್ ಟೀಮಿಂದ ಅಂದರೆ 100% ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅಂದರೆ ಬಿಗ್ ಬಾಸ್ ಟೀಮಿಂದಾನೆ. ಸೊ ಬಿಗ್ ಬಾಸ್ ಅವರ ಟೀಮಿಂದ ಅಷ್ಟೊಂದು ಫೀಡ್ ಮಾಡೋ ಅಗತ್ಯ ಇತ್ತ? ಯಾಕಂದರೆ ಒಂದು ವಾರ ಹೇಳೋದು ಸುಮ್ಮನೆ ಬಿಡೋದು, ಅವರು ಆಟ ಆಡಲಿಲ್ಲ. ಅವರು ಹೇಳ್ತಾರೆ ಅಷ್ಟು ಗೊತ್ತಿಲ್ಲದೆ ಬಿಗ್ ಬಾಸ್ಗೆ ಬರಲ್ಲ ಅಂತ. ಸೊ ಮಂಜು ಅವರು ಕಳೆದೋಗಿದ್ದಾರೆ, ಹೌದು ಕಳೆದೋಗ್ಲಿ, ಶಿಶಿರ್ ಅವರು ಬಂದಾಗೆ ಅವರು ಹೊರಗಡೆ ಬರಲಿ, ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಸೊ ಇಲ್ಲಿ ಧನಂಜಯ್ ಅವರ ಚೈತ್ರ ಅವರನ್ನು ನಾಮಿನೇಟ್ ಮಾಡ್ತಾರೆ, ಮಂಜು ಅವರನ್ನು ನಾಮಿನೇಟ್ ಮಾಡ್ತಾರೆ. ಸೊ ಇಲ್ಲಿ ನಾಮಿನೇಷನ್ ಎಲ್ಲವೂ ಚೇಂಜ್ ಆಗ್ತಾ ಇದೆ. ಯಾಕಂದರೆ ಎಲಿಮಿನೇಷನ್ ಇಲ್ಲದ ವಾರದಲ್ಲಿ ಐಶ್ವರ್ಯ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ. ಸೊ ಇದು ಮೇ ಬಿ ನೆಕ್ಸ್ಟ್ ವೀಕ್ಗೆ ಹೋಗ್ಬೋದೇನೋ. ನನ್ನ ಪ್ರಕಾರ ಕಿಚ್ಚ ಸುದೀಪ್ ಅವರಿಗೆ ರಜತ್ ಅವರ ಅಂದರೆ ಅವರನ್ನು ನೋಡಿದ್ರೇ ಏನೋ ಭಯ ಆಗುತ್ತಾ ಅಥವಾ ಅವ್ರ ನಂತರ ಮಾತಾಡೋದು ಬೇಡ ಅಂತ ಹೇಳಿ ಸುಮ್ಮನಿದ್ದಾರಾ ಗೊತ್ತಿಲ್ಲ. ಸೊ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್, ಇವನ್ ನಾನು ಕಿಚ್ಚ ಸುದೀಪ್ ಅವರ ಫ್ಯಾನ್, ನೀವು ಹಳೆ ವಿಡಿಯೋ ನೋಡಿದರೆ ಗೊತ್ತಾಗ್ಬೋದು. ಆದರೆ ಕೆಲವೊಂದು ಎಪಿಸೋಡ್ಗಳಲ್ಲಿ ಕಿಚ್ಚ ಸುದೀಪ್ ಅವರು ಪೊಲಿಟಿಕ್ಸ್ ಅಂದರೆ ಪಾರ್ಶಾಲಿಟಿ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ಅವರು ಚೈತ್ರ ಅವರ ವಿಷಯಕ್ಕೆ ಬಂದಿದ್ದು ನನಗೆ ಬೇಜಾರಿಲ್ಲ, ಚೈತ್ರ ಅವರಿಗೆ ಬೈದಿರು ಅಂತ ನನಗೆ ಬೇಜಾರಿಲ್ಲ. ಯಾಕಂದರೆ ಇದೇ ಚೈತ್ರ ಕುಂದಾಪುರ ಅವರಿಗೆ ನಾನು ತುಂಬ ಸರಿ ಹೇಳಿದ್ದೇನೆ ಇರಿಟೇಟಿಂಗ್ ಕ್ಯಾರೆಕ್ಟರ್ ಅಂತ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ವೀಕಿದ್ದು ಮಾತ್ರ ಕಿಚ್ಚ ಸುದೀಪ್ ಅವರು ಮಾತಾಡ್ತಾ ಇದ್ದಾರೆ. ಸೊ ಈ ವೀಕಿದ್ದು ಮಾತ್ರ ಮಾತಾಡಬೇಕು. ಸೊ ಅವರ ಹೆಲ್ತ್ ಇಶ್ಯೂಸ್ ಇದೆ, ಅವರು ಹೋಗ್ತಾ ಇದ್ದಾರೆ. ಅದು ಈ ವೇದಿಕೆ ನೋಡಿ, ನನಗೇನು ಅನಿಸ್ತಾ ಇದೆ ಅಂದರೆ ಅವ್ರಿಗೆ ಪ್ರಾಬ್ಲಮ್ಸ್ ಇದೆ. ಓಕೆ, ಪ್ರಾಬ್ಲಮ್ ಇದೆ ಅಂದರೆ ಕಿಚ್ಚ ಸುದೀಪ್ ಅವರು ಹೇಳಿಯೇ ಆಗಬೇಕು ಅಂತ ಇದ್ರೂ ಲಾಸ್ಟ್ ಟೈಮ್ ನನಗೆ ಸುರೇಶ್ ಅವರು ಹೊರಗಡೆ ಹೋದಾಗ ಕಿಚ್ಚ ಸುದೀಪ್ ಅವರ ಆ ಎಪಿಸೋಡನ್ನು ಅವತ್ತೇ ಮಾಡಿದರು. ಸೊ ಕಿಚ್ಚ ಸುದೀಪ್ ಅವರು ನನಗೆ ಆ ಪಾರ್ಶಾಲಿಟಿ ಬೇಡ ಇತ್ತು. ಯಾಕಂದರೆ ಅವರು ಬೈಲಿ, ಆದರೆ ರಜತ್ ಅವರು ಮಾಡಿದ ತಪ್ಪಿಗೆ ಅಂದರೆ ಆ ಒಂದು ಟಾಪಿಕ್ಕೇ ಇತ್ತಲಿಲ್ಲ. ಅವರು ಫಸ್ಟ್ ಆಫ್ ಆಲು ನಾನು ಅಂದ್ಕೊಂಡಿದ್ದೆ ಫಸ್ಟ್ ಬಂದುಬಿಟ್ಟು ರಜತ್ ಅವರಿಗೆ ಅವರು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನನ್ನ ಟಾಪಿಕ್ ಏನಂದರೆ ಫಸ್ಟ್ ಬಂದುಬಿಟ್ಟು ರಜತ್ ಅವರಿಗೆ ಅಷ್ಟೊಂದು ಅಂದರೆ ತಾಯ್ತ ಕಟ್ಟಿಸಿದ್ರು, ಆ ಒಂದು ಕೂಲ್ ಇತ್ತಲ್ಲ, ಕೂಲ್ನೆಸ್ ಇತ್ತಲ್ಲ, ಅವ್ರದ್ದು ಮಾತಾಡುವಾಗ ಅದು ವೇ ಇತ್ತಲ್ಲ, ಅದು ಚೈತ್ರ ಅವ್ರ ಜೊತೆ ಮಾಡ್ಬೋದಿತ್ತು, ಮಂಜು ಅವ್ರ ಜೊತೆ ಮಾಡ್ಬೋದಿತ್ತು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಿಚ್ಚ ಸುದೀಪ್ ಅವರು ಯಾರು ಅವರ ಮಾತನ್ನು ಕೇಳ್ತಾರೆ ಅವರನ್ನು ಮಾತ್ರ ಒಂದು ಲೆವೆಲಲ್ಲಿ ಮಾತಾಡಿಸ್ತಾರೆ, ಯಾರವರ ಮಾತು ಕೇಳಲ್ಲ ಅಂತ. ಇವಾಗ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ರಜತ್ ಅವರಿಗೆ 100% ಗೊತ್ತಿದೆ, ಅವರು ರಜತ್ ಅವ್ರು ಏನಾದರೂ ಮಾತಾಡಿದರೆ ಅವ್ರು ರಿಟರ್ನ್ ಕಿಚ್ಚ ಸುದೀಪ್ ಅವ್ರಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಅವರು ಯಾರನ್ನ ಕ್ಯಾರು ಮಾಡಲ್ಲ ಅಂತ. ಸೊ ಅಂಥ ಕಿಚ್ಚ ಸುದೀಪ್ ಅವರು ಆ ಪಾಯಿಂಟ್ ಕಳೆದ ಒಂದು 4-5 ವಾರ ಅಂದರೆ ರಜತ್ ಅವರು ಬಂದ ವೀಕಿಂದ ನೋಡ್ತಾ ಇದ್ದೇನೆ ರಜತ್ ಅವರ ಬಗ್ಗೆ ಅಂದರೆ ತೂಕ ಅಂದರೆ ಆ ಕಡೆ ಈ ಕಡೆ ಬ್ಯಾಲೆನ್ಸ್ಡ್ ಆಗಿ ಮಾತಾಡ್ತಾರೆ. ಅದು ನನಗೆ ಇಷ್ಟನೇ ಆಗ್ತಾ ಇಲ್ಲ. ಯಾರಿಗ್ಯಾರಿಗೆ ಇಷ್ಟ ಆಯಿತೋ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಗಿಲ್ಲ. ಇಲ್ಲಿ ಯಾರ್ಯಾರು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಇವತ್ತಿನ ಪ್ರೇಕ್ಷಕರು ಇದ್ದಾರಲ್ಲ, ಹಣ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರಾ ಅಂತ ಎಲ್ಲದಕ್ಕೂ ಕ್ಲಾಪ್ ಹೊಡಿತಿದ್ದಾರೆ, ಎಲ್ಲದಕ್ಕೂ ವಿಸಿಲ್ ಹೊಡಿತಿದ್ದಾರೆ. ಅವ್ರ ಅರ್ಥನೇ ಆಗ್ತಾ ಇಲ್ಲ. ಎಲ್ಲರೂ ಮಾತಾಡಿದಕ್ಕೂ ಎಲ್ರಿಗೂ ಕ್ಲಾಪ್ ಹೊಡಿತಾರೆ. ಅದೊಂದು 4-5 ಜನರನ್ನ ನೋಡಿದೆ, ಕಂಟಿನ್ಯೂಸ್ಲಿ ನೋಡಿದೆ. ಚೈತ್ರ ಮಾತಾಡುವಾಗೂ ಕ್ಲಾಪ್ ಹೊಡಿತಾರೆ, ರಜತ್ ಮಾತಾಡಿದಾಗಲೂ ಕ್ಲಾಪ್ ಹೊಡಿತಾರೆ, ಗೌತಮಿ ಮಾತಾಡಿದಾಗೂ ಕ್ಲಾಪ್ ಹೊಡಿತಾರೆ,
ಏನು ಅಂತ ಇಲ್ಲ ಗುರು. ಹೆಂಗ್ ಸಪೋರ್ಟ್ ಮಾಡ್ತಿದ್ದೀರ ನೀವು, ಹೆಂಗ್ ಕ್ಲಾಪ್ ಹೊಡಿತಿದ್ದೀರ ನೀವು, ಆ ಮಾತಿಗೆ ಖುಷಿಯಾಗಿ ಕ್ಲಾಪ್ ಹೊಡಿತಿದ್ದೀರ, ಅದು ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ಕಿಚ್ಚ ಸುದೀಪ್ ಅವರ ಪೇಷನ್ಸ ಅಥವಾ ಭಯನ ಗೊತ್ತಿಲ್ಲ. ಸೊ ಈ ವಿಡಿಯೋಗೂ ಕೆಲವರು ಮಾತಾಡ್ಬೋದು, ಆದರೆ ನಾನು ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಂದರೆ ಪಾರ್ಶಾಲಿಟಿ ಹೋಸ್ಟಿಂಗ್ ಮಾಡೋದನ್ನು ಬಿಟ್ಟಿಲ್ಲ. ಸೊ ನಾನು ಲಾಸ್ಟ್ ಟೈಮ್ ಒಂದು 2 ವಾರ ಅಥವಾ 3 ವಾರದ ಹಿಂದೆ ಹೇಳಿದ್ದೆ, ಹೋಸ್ಟಿಂಗ್ ನನಗೆ ನಿಜವಾಗ್ಲೂ ಕಳಪೆ ಆಗಿತ್ತು ಅಂತ. ಸೊ ಕಿಚ್ಚ ಸುದೀಪ್ ಅವರ ಹೋಸ್ಟಿಂಗು ಈ ಸೀಸನಲ್ಲಿ ಅವರು ಅಂದರೆ ಶೋ ಬಿಡ್ತಾ ಇದ್ದಾರೆ ಅಂತ ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪದೇ ಪದೇ ರಜತ್ ಅವರು, ಗೌತಮಿ ಅವರು ಮಾತಾಡ್ತಿರುವಾಗ ರಜತ್ ಅವರು ಅಷ್ಟೊಂದು ಕ್ಲಾರಿಟಿಯಾಗಿ ಅಂದರೆ ನಾನೇ ಹೀರೋ, ಹೌದು ಗುರು ನೀನೇ ಹೀರೋ, ಆದರೆ ಕಿಚ್ಚ ಸುದೀಪ್ ಅವರ ಮುಂದೆ ಮಾತಾಡುವಾಗ ಹಿಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ಕೇಳ್ಬೋದಿತ್ತು. ಆದರೆ ಯಾಕೆಂದರೆ ಕಿಚ್ಚ ಸುದೀಪ್ ಅವರೇ ಮಾತಾಡಿಲ್ಲ. ಅಂದರೆ ಇದೇ ಜಾಗದಲ್ಲಿ ತ್ರಿವಿಕ್ರಮ್ ಅವರು, ಇದೇ ಜಾಗದಲ್ಲಿ ಹನುಮಂತು ಅವರು, ಇದೇ ಜಾಗದಲ್ಲಿ ನಮ್ಮ ಮಂಜು ಅವರು ಇದ್ದಿದ್ರೆ ಕಿಚ್ಚ ಸುದೀಪ್ ಅವರ ಆನ್ಸರ್ ಬೇರೆ ಇರ್ತಿತ್ತು. ನಾನು ಮಾತಾಡುವಾಗ ಮಾತಾಡಬಾರ್ದು ಆ ರೀತಿ ತುಂಬ ಬ್ಲಾ ಇರ್ತಿತ್ತು. ಬಟ್ ಕಿಚ್ಚ ಸುದೀಪ್ ಅವರು ಸೈಲೆಂಟ್ ಆಗಿದ್ರು, ತುಂಬ ಸೈಲೆಂಟ್ ಆಗಿದ್ರು. ಏನಾಗ್ತಾ ಇದೆ ಅಂದರೆ ನನಗೆ ಆ್ಯಕ್ಚುಲಿ ನಗು ಬರ್ತಾ ಇದೆ ನಿಜವಾಗ್ಲೂ. ನಂತರ ಯಾರು ಯೋಚನೆ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ನನಗೆ ನಿಜವಾಗ್ಲೂ ನಗು ಬರ್ತಾ ಇದೆ. ಐಶ್ವರ್ಯ ಅವರನ್ನ ಸೇವ್ ಮಾಡೋಕ್ಕೆ, ಐಶ್ವರ್ಯ ಅವರನ್ನ ಒಳ್ಳೆಯ ರೀತಿ ತೋರಿಸೋಕ್ಕೆ ಬಿಗ್ ಬಾಸ್ ಅವರು ಏನೇನೋ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಐಶ್ವರ್ಯ ಅವರು ಹೇಳಿದ್ದೇ ನಿಜ ಅಂತ ಅಂದ್ಕೊಳ್ಳೋದಾದರೆ, ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಇಲ್ಲಿ ಹೆಂಗೆ ಹೇಳ್ತಾ ಇದ್ದಾರೆ, ನಮ್ಗೆ ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ ಸ್ವಲ್ಪ ಮೈಂಡ್ ಖರ್ಚು ಮಾಡಿದರೆ ಎಲ್ರಿಗೂ ಅರ್ಥ ಆಗುತ್ತೆ. ಚೈತ್ರ ಕುಂದಾಪುರ ಅವರು ಹೇಳಿದ್ದು ಏನಂದರೆ, ಐಶ್ವರ್ಯ ಅವರು ಫಸ್ಟ್ ಬಂದು ನನಗೆ ಹೇಳಿದ್ದು ಭವ್ಯ ಅವರನ್ನು ಕೂಗಿಸ್ಬೇಕು ಅಥವಾ ಭವ್ಯ ಅವ್ರನ್ನ ಕಳಪೆ ಕಳಿಸ್ಬೇಕು ಅಥವಾ ಏನೋ ಬ್ಲಾ. ಸೊ ಟಾರ್ಗೆಟ್ ನಾಮಿನೇಷನ್ ಏನೋ ಆಗಿರಲು ಐಶ್ವರ್ಯ ಅವರು ಮೊದಲು ಬಂದು ಚೈತ್ರ ಅವ್ರ ಹತ್ರ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಕಟ್ ಮಾಡಿದರೆ ಚೈತ್ರ ಕುಂದಾಪುರ ಅವರು ಮಾತಾಡುವಾಗ ಐಶ್ವರ್ಯ ಮತ್ತು ಮೋಕ್ಷಿತ್ ಅವರಿದ್ದು ಸತ್ಯ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೆಂಗೆ ಮಾಡ್ತಾ ಇದ್ದಾರೆ ಅದರ ಅಂದರೆ, ಚೈತ್ರ ಕುಂದಾಪುರ ಅವರು ಹೇಳಿದಾಗ ಮೋಕ್ಷಿತ ಮತ್ತು ಐಶ್ವರ್ಯ ಅವರು ಇದ್ದರು, ಐಶ್ವರ್ಯ ಅವರು ಮಾತಾಡುವಾಗ ಮೋಕ್ಷಿತ್ ಅವರು ಹೆಂಗೆ ತಿರುಗಿಸ್ತಾ ಇದ್ದಾರೆ ಅಂದರೆ, ಸೊ ಕ್ಲಾರಿಟಿ ಇದ್ದ ಮನುಷ್ಯನಿಗೆ ಅಲ್ಲಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನು ಸುಮ್ಮನೆ ಇಷ್ಟೊಂದು ಇರಿಟೇಷನು, ಇಷ್ಟೊಂದು ನಾಟಕ ಮಾಡೋದು ಅಗತ್ಯ ಇರಲ್ಲ. ಒಂದು ವೇಳೆ ಐಶ್ವರ್ಯ ಅವರು ಸತ್ಯ ಹೇಳಿದರೆ ವಿಟಿ ಹಾಕಿ ಅಲ್ವಾ. ಕಳೆದ ಒಂದು 2-3 ವಾರದಲ್ಲಿ ನೀವು ವಿಟಿ ಹಾಕ್ತಾ ಇದ್ದೀರಲ್ಲ, ಹನುಮಂತ ಅವರು ಮಾತಾಡಿದ್ದಾಗಿರ್ಬೋದು ಅಥವಾ ಮೋಕ್ಷಿತ ಅವರು ಟಾರ್ಗೆಟ್ ನಾಮಿನೇಷನ್ ಮಾಡಿದ್ದಾಗಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು, ಎಲ್ಲವೂ ವಿಟಿ ಹಾಕ್ತಿದ್ರಲ್ವಾ. ವಿಟಿ ಹಾಕಿ ತೋರಿಸಿ ಜನರಿಗೆ, ಸಾಲ್ವ್ ಆಯ್ತಲ್ಲ. ಸುಮ್ಮನೆ ಇದನ್ನು ರೌಂಡ್ ತಿರುಗಿಸೋದು ಬಿಡಿ ಬಿಗ್ ಬಾಸ್ ಟೀಮ್ ಅವರೇ. ದಯವಿಟ್ಟು ನಾನು ಕಿಚ್ಚ ಸುದೀಪ್ ಅವ್ರಿಗೂ ಹೇಳ್ತಾ ಇದ್ದೇನೆ, ಯಾಕಂದರೆ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಅಷ್ಟೊಂದು ತಾಕತ್ತಿಲ್ವಾ, ಅದನ್ನು ವಿಟಿ ಹಾಕಿ ವಿಟಿ ಪ್ಲೇ ಮಾಡ್ಬೋದಲ್ವಾ. ಇವಾಗ ಮೊನ್ನೆ ನೀವು ಟಾರ್ಗೆಟ್ ನಾಮಿನೇಷನ್ ಹಿಂಗೆ ನೀವು ವಿಟಿ ಪ್ಲೇ ಮಾಡಿದ್ರು. ಸೊ ಇದನ್ನು ಫಸ್ಟ್ ಯಾರು ಹೇಳಿದ್ರು, ಸೆಕೆಂಡ್ ಯಾರು ಹೇಳಿದ್ರು, ನಿಮ್ಮ ಕೈಯಲ್ಲಿದೆ. ಸೊ ಚೈತ್ರ ಕುಂದಾಪುರ ಅವರು ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲೆ ಆ ಪ್ರೋಟೋಕಾಲನ್ನು ಅವರು ಮುರಿದ್ರು ಅಂದರೆ ಚೈತ್ರ ಕುಂದಾಪುರವನ್ನು ಅವತ್ತೇ ಹೊರಗಡೆ ಕಳಿಸಬೇಕಿತ್ತು ನೀವು. ಸೊ ಆವಾಗ ನಿಮಗೆ TRP ಬೇಕಿತ್ತು, ಚೈತ್ರ ಕುಂದಾಪುರ ಅವರು ಬೇಕಿತ್ತು. ಇವಾಗ ನಿಮಗೆ ಚೈತ್ರ ಕುಂದಾಪುರ ಅವರನ್ನು ಟಾರ್ಗೆಟ್ ಮಾಡಬೇಕಿದೆ, ಐಶ್ವರ್ಯ ಅವರನ್ನು ಸೇವ್ ಮಾಡಬೇಕಿದೆ. ಇಷ್ಟೇ ಅಲ್ವಾ ನಿಮ್ಮ ನಾಟಕ? ಸೊ ಇಷ್ಟು ನಾಟಕಕ್ಕೆ ನೀವು ಇಷ್ಟೊಂದು ಡ್ರಾಮಾ ಮಾಡೋದು ಯಾಕೆ ಬಿಗ್ ಬಾಸ್ ಟೀಮ್ ಅಂತ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಬಿಗ್ ಬಾಸ್ ಟೀಮ್ ಅವರೇ ಆ ಒಂದು ವಿಟಿಯನ್ನು ಪ್ಲೇ ಮಾಡಿ ನಮಗೆ ತೋರಿಸಿದ್ರೆ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಚೈತ್ರ ಕುಂದಾಪುರ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಐಶ್ವರ್ಯ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಮೋಕ್ಷಿತ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಅಂತ. ಯಾಕಂದರೆ ಇದೇ ಮೋಕ್ಷಿತ ಅವರ ಬಗ್ಗೆ ಹೊರಗಡೆ ಎಷ್ಟೊಂದು ಮಾತಾಡ್ತಾ ಇದ್ದಾರೆ ಅವರ ಒಂದು ಪಾಸ್ಟ್ ಲೈಫ್ ಬಗ್ಗೆ. ಸೊ ಆ ಮೋಕ್ಷಿತ ಅವರನ್ನು ಹೆಂಗೆ ನಂಬೋದು? ಆ ಮೋಕ್ಷಿತ ಅವರು ಕೂಡ ತ್ರಿವಿಕ್ರಮ್ ಅವ್ರ ಬಗ್ಗೆ ಎಷ್ಟೊಂದು ಮಾತಾಡಿದ್ದಾರೆ, ಆ ಮೋಕ್ಷಿತ ಅವರು ಕೂಡ ಗೌತಮಿ ಅವ್ರ ಬಗ್ಗೆ ಎಷ್ಟೊಂದು ಮಾತಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ನಾನು ಮಾತಾಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಆ ಮೋಕ್ಷಿತ ಅವರ ಬಗ್ಗೆ ಐಶ್ವರ್ಯ ಅವರು ಹೇಳಿದ್ದು ಸತ್ಯ ಅಥವಾ ಮೋಕ್ಷಿತ ಅವರು ಹೇಳಿದ್ದು ಸತ್ಯ ಅಂತ ನೀವು ಹೆಂಗೆ ಅವರನ್ನ ಮಿಡ್ಲ್ ಮ್ಯಾನ್ ಆಗಿ ತಗೊಳ್ತಿದ್ದೀರಾ? ಐಶ್ವರ್ಯ ಅವರ ಎಕ್ಸ್ಪ್ರೆಷನ್ ನೋಡಿದಾಗ ಅವರು ಮಾತೇ ಆಡಿಲ್ಲ ಅಂತ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಕೆಲವೊಂದು ಮಾತುಗಳು ಚೈತ್ರ ಅವರು ಹೇಳಿದ್ದು, ಐಶ್ವರ್ಯ ಅವರು ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೇನೆ. ಸೊ ಇಲ್ಲಿ ಐಶ್ವರ್ಯ ಅವರು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ ಅಂದರೆ ಹೆಂಗೆ ಆಟ ಆಡ್ತಾರೆ ಗುರು ಇವರೆಲ್ಲ. ಸೊ ಇಲ್ಲಿ ಕಡೆ ಎಪಿಸೋಡ್ ಆಗುವವರೆಗೂ ನಾನು ಕಾದೆ ರಜತ್ ಅವ್ರಿಗೆ ಹೇಳ್ತಾರೆ ಅಂತ. ಒಂದು ವಿಡಿಯೋ ಕಾಲ್ ಬಂತು, ಅಲ್ಲೂ ರಜತ್ ಅವ್ರಿಗೆ ಹೇಳ್ತಾರೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ. ಸೊ ಇಲ್ಲಿ ಏನಂದರೆ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಸೀಸನಲ್ಲಿ ಸಂಗೀತ ಶೃಂಗೇರಿ ಅವರು ಹಿಂಗೆ ಬೆಳೆಯನ್ನು ತೋರಿಸಿದರು. ಅಲ್ಲಿ ಹೆಣ್ಮಕ್ಳ ವಿರುದ್ಧ ಅಂದರೆ ಹೆಣ್ಮಕ್ಳ ಒಂದು ಪರವಾಗಿ ಧ್ವನಿ ಎತ್ತಿದಂತಹ ಕಿಚ್ಚ ಸುದೀಪ್ ಅವರು ಎಲ್ಲೋ ಮರೆಯಾದರು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ
ರಜತ್ ಅವರು ಏನು ಮಾಡಿದ್ರು ಬಿಗ್ ಬಾಸ್ ಅವರು ಟೀಮ್ಗೆ, ಕಿಚ್ಚ ಸುದೀಪ್ ಅವರಿಗೆ ಸರಿ ಅಂತ ಕಾಣ್ತಾ ಇದೆ. ಸೊ ಏನೇ ಆಗಲಿ, ಇಲ್ಲಿ ಏನಂದರೆ ಐಶ್ವರ್ಯ ಅವರು ಮತ್ತು ರಜತ್ ಅವರು ಮತ್ತು ನಮ್ಮ ಅಂದರೆ ಒಂದು 2-3 ಜನ ಇದ್ದಾರೆ. ಮಂಜು ಅವರು, ಮುಂಚೆ ಮಂಜು ಅವರು ಇದ್ದರು, ಬಟ್ ಇವಾಗ ಮಂಜು ಅವರು ಸ್ವಲ್ಪ ಹೊರಗಡೆ ಬಂದಿದ್ದಾರೆ ಆ ಟೀಮಿಂದ, ಅಂದರೆ ಕಿಚ್ಚ ಸುದೀಪ್ ಅವರ ಬಿಗ್ ಬಾಸ್ ಅವರ ಟೀಮಿಂದ. ಇಲ್ಲಿ ಏನು ಮಾತಾಡಲ್ಲ ಅವರಿಗೆಲ್ಲ, ಯಾಕಂದರೆ ಅವರು ಎಲ್ಲ ಮಾಡಿದ್ದು ಸರಿ. ಸೊ ನೋಡಬೇಕು ಇನ್ನೇನೆಲ್ಲ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ಅಂತ. ಸೊ ಇಷ್ಟು ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಅನ್ನು ಮುಗಿಸ್ತೇನೆ. ಸೊ ಬಿಗ್ ಬಾಸ್ ಅಲ್ಲಿ ನಾಳೆಯ ಸಂಚಿಕೆಯಲ್ಲಿ ಏನೇನು ಆಗುತ್ತೆ ಅಂತ ನಾಳೆ ನೋಡೋಣ. ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.